ಎಲ್ಲರಿಗೂ ನಮಸ್ಕಾರ. ಬೆಳಗು ಕಾರ್ಯಕ್ರಮಕ್ಕೆ ಸ್ವಾಗತ. ಬೆಳಗಿನಲ್ಲಿ ಬೆಳಕಿದೆ. ಇವತ್ತು ನಾನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ಪ್ರೊಡ್ಯೂಸ್ ಆಗಿರತಕ್ಕಂತಹ ಮ್ಯೂಸಿಕ್ ಬಗ್ಗೆ ಮಾತನಾಡೋದಕ್ಕೆ ಬಂದಿದ್ದೇನೆ. ಇದ್ರ ಬಗ್ಗೆ ಹಲವು ಚರ್ಚೆಗಳು ಗ್ರಾಸವಾಗ್ತಾ ಇದೆ. ಈ ಆಡಿಯೋ ರೆಕಾರ್ಡಿಂಗ್ ಕಂಪನಿಗಳಿದಾವಲ್ಲ, ಅವು ಕೆಲವು ಪ್ರಶ್ನೆಗಳನ್ನು ಎತ್ತಿದ್ದಾವೆ. ಅವರ ಕಾಪಿರೈಟ್ ಅವ್ರ ಹತ್ರ ಇರುತ್ತೆ. ಅವರ ಮ್ಯೂಸಿಕ್ಕನ್ನು ಉಪಯೋಗಿಸ್ಕೊಂಡು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಈಗ AI ಒಂದು ಸಾಫ್ಟ್ವೇರ್ ಮಾಡಿದ್ದಾರೆ ಅಂತ ಅಂದ್ಕೊಳ್ಳಿ, ಮ್ಯೂಸಿಕ್ ಪ್ರೊಡ್ಯೂಸ್ ಮಾಡಬೇಕು ಅಂತ. ಅದು ಈ ಆಲ್ರೆಡಿ ರೆಕಾರ್ಡ್ ಆಗಿರ್ತಕ್ಕಂಥ ಕೆಲವು ಸಾಂಗ್ಗಳಿದೆಯಲ್ಲ, ಅದನ್ನೆಲ್ಲ ಕಲಿಯೋದಕ್ಕೋಸ್ಕರ ಆ ಸಾಂಗ್ಗಳನ್ನು ರೆಫರೆನ್ಸ್ ಆಗಿ ತಗೊಂಡಿದೆ, ಇನ್ಪುಟ್ ಆಗಿ ತಗೊಂಡು ಇದು ಒಂದು ಹೊಸ ಹಾಡನ್ನು ಸೃಷ್ಟಿ ಮಾಡುತ್ತೆ. ಉದಾಹರಣೆಗೆ ಒಂದು ಲವ್ ಸಾಂಗನ್ನು ಮಾಡಬೇಕು ಅಂತ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೆ ಹೇಳ್ತೀವಿ ಅಂತ ಅನ್ಕೊಳ್ಳಿ. ಅದು ಆಲ್ರೆಡಿ ಹಿಟ್ ಆಗಿರ್ತಕ್ಕಂಥ ಲವ್ ಸಾಂಗ್ಗಳನ್ನ ಇನ್ಪುಟ್ ಆಗಿ ತಗೊಂಡಿರುತ್ತೆ ಕಲಿಯೋದಕ್ಕೋಸ್ಕರ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಈಗ ಅದಕ್ಕೂ ಕೂಡ ಒಂದು ಕಲಿಕೆ ಅನ್ನೋದು ಬೇಕಲ್ಲ, ಅದೇ ಅಲ್ವಾ ಇಂಟೆಲಿಜೆನ್ಸ್ ಅಂದ್ರೆ. ಅದಕ್ಕೆ ಈ ರೆಕಾರ್ಡಿಂಗ್ ಕಂಪನಿಗಳ ಹಾಡುಗಳನ್ನು ಉಪಯೋಗಿಸಿದ್ದಾರೆ ಅದಕ್ಕೆ ಕಲಿಸೋದಕ್ಕೋಸ್ಕರ. ಅದರಿಂದ ಬೇರೆ ಥರ ಮ್ಯೂಸಿಕ್ಗಳು ಅದು ಮಾಡಿ ಕೊಡ್ತಾ ಇದೆ. ಅದು ಈ ಪ್ಯಾಟರ್ನ್ ಅಲ್ಲದೇನೆ, ಬಟ್ ಇದರಿಂದೇ ರೆಫರೆನ್ಸ್ ಆಗಿ ತಗೊಂಡು ಅದು ಇನ್ನೊಂದನ್ನ ಕ್ರಿಯೇಟ್ ಮಾಡ್ತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ಹೇಗಿರಬೇಕು ಅಂತ, ಈ ಕಾಪಿರೈಟ್ ಆಕ್ಟ್ ಅನ್ನೋದು AI ಪ್ರೊಡ್ಯೂಸ್ ಮಾಡಿರೋ ಮ್ಯೂಸಿಕ್ಗೆ ಯಾರು ಓನರು ಕಾಪಿರೈಟ್ ವಿಚಾರದಲ್ಲಿ ಅಂತ, ಆ ಮ್ಯೂಸಿಕ್ಕನ್ನು ಯಾರು ಆ ಸಾಫ್ಟ್ವೇರ್ ಉಪಯೋಗಿಸಿ ಜನರೇಟ್ ಮಾಡ್ತಾನಲ್ಲ ಅವನು, ಅಥವಾ ಆ ಸಾಫ್ಟ್ವೇರನ್ನು ಪ್ರೋಗ್ರಾಮ್ ಮಾಡಿರ್ತಾರಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಗಳು ಅವರು, ಅಥವಾ ಆ ಕಂಪ್ನಿನೋ, ಅಥವಾ ಅದಕ್ಕೆ ರೆಫರೆನ್ಸ್ ಪಾಯಿಂಟ್ಗಳಾಗಿ ಬಳಸಿರ್ತಕ್ಕಂತಹ ಮ್ಯೂಸಿಕ್ಗಳೇ, ಅದು ಕಲಿಕೆಗೆ ಉಪಯೋಗಿಸಿರ್ತಕ್ಕಂತಹ ಮ್ಯೂಸಿಕ್ಕಿನಗೆ ಏನು ಕ್ರೆಡಿಟನ್ನು ಕೊಡಬೇಕು, ಅಥವಾ ಏನು ಕ್ರೆಡಿಟ್ ಕೊಡೋದೇ ಇಲ್ವೇ? ಈಗ ನನಗನ್ಸುತ್ತೆ ಅದೊಂದು ರೆಫರೆನ್ಸ್ ಪಾಯಿಂಟಿಗೆ ಆ ಮ್ಯೂಸಿಕ್ಕನ್ನು ತಗೊಂಡಿರುತ್ತೆ ಕಲಿಕೆಗೋಸ್ಕರ. ಸೊ ಈ ಪ್ಯಾಟರ್ನಲ್ಲಿ ಮ್ಯೂಸಿಕ್ ಇದ್ದರೆ ಇದು ಜನರಿಗೆ ಇಷ್ಟ ಆಗುತ್ತೆ ಅನ್ನೋದನ್ನ ಅದು ತಿಳ್ಕೊಳ್ಳುತ್ತೆ. ಆ ರೀತಿಯ ಪ್ಯಾಟರ್ನ್ಗಳನ್ನ ಅದು ಸೃಷ್ಟಿ ಮಾಡುತ್ತಾ ಹೋಗುತ್ತೆ. ಅದು ನೀವು ಒಂದು ರಿಸರ್ಚ್ ವಿಚಾರದಲ್ಲಿ ಯೋಚನೆ ಮಾಡಿದರೆ, ನಾವು ಯಾವುದೋ, ಈಗ ನಾನೇ ಒಬ್ಬ ಕಂಪೋಸರ್ ಅಂತ ಅನ್ಕೊಳ್ಳಿ, ನಾನು ಯಾವುದೋ 10 ಸಾಂಗ್ಗಳನ್ನು ರೆಫರೆನ್ಸ್ ಆಗಿ ತಗೋತೀನಿ. ಸೊ ನಾನು ಅದಕ್ಕೆ ಥರದ್ದಾಗಿ ಇನ್ನೊಂದು ಸಾಂಗನ್ನು ಕಂಪೋಸ್ ಮಾಡ್ತೀನಿ. ಆಗ ನನಗೆ ನೀವು ಈ ಸಾಂಗನ್ನು ರೆಫರೆನ್ಸ್ ಪಾಯಿಂಟ್ ಆಗಿಟ್ಟಿನ ಕಾಪಿ ಮಾಡಲ್ಲ, ಇನ್ಸ್ಪೈರೇಷನ್ ತಗೊಳ್ತೀನಿ. ಆ ಇನ್ಸ್ಪೈರ್ ಆಗಿ ಇನ್ನೊಂದು ಥರ ಕಂಪೋಸಿಷನನ್ನು ಕೊಡ್ತೀನಿ ಅಂತ ಅನ್ಕೊಳ್ಳಿ. ಆಗ ಅವ್ರಿಗೆ ಏನು ಕ್ರೆಡಿಟ್ ಕೊಡಬೇಕು? ಏನು ಕ್ರೆಡಿಟ್ ಇಲ್ಲ, ಅದನ್ನು ಕೊಡಬೇಕು ಅಂತೇನಿಲ್ಲ. ಆದರೆ ಅದನ್ನು ಪ್ರಾಮಾಣಿಕವಾಗಿದ್ದರೆ ನಾನು ಹೇಳ್ಕೊಳ್ಬೋದು, ನಾನು ಇಂಥ ಹಾಡುಗಳನ್ನು ಕೇಳಿದೆ, ಇದರಿಂದ ನಾನು ಈ ಥರ ಇದನ್ನು ಸೃಷ್ಟಿ ಮಾಡಿದೆ ಅಂತ. ಆದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೆ ಆ ಪ್ಯಾಟರ್ನ್ಗಳನ್ನು ಕಲಿಕೆಗೋಸ್ಕರ ಉಪಯೋಗಿಸಿದಾಗ ಅದರಿಂದ ಏನು ಅನ್ನುವ ಪ್ರಶ್ನೆಗಳು ಈಗ ಎದ್ದಿವೆ. ಆದರೆ ನನಗನ್ಸೋ ಪ್ರಕಾರ ಅದಕ್ಕೆ ಪ್ಯಾಟರ್ನ್ಗಳನ್ನು ಇವರ ಪರ್ಮಿಷನ್ ಇಲ್ಲದೆ ಅವರು ಉಪಯೋಗಿಸಿದ್ದಾರೆ ಅಂತ ಅವರು ಹೇಳ್ತಾರೆ. ಅದಕ್ಕೆ ಪರ್ಮಿಷನ್ಗಳು ಬೇಕೇ ಬೇಡವೆ ಅನ್ನೋದೇ ಪ್ರಶ್ನೆಯ ವಿಚಾರ ಆಗಿದೆ. ಸೊ ಇಂಡಿಯಾದಲ್ಲಿ ಕಾಪಿರೈಟ್ ಆ್ಯಕ್ಟ್ಗಳು ಈಗ ಈ AI ವರ್ಲ್ಡಲ್ಲಿ ಸ್ವಲ್ಪ ಇನ್ನೂ ಕೆಲವು ವಿಭಾಗಗಳನ್ನು ಆ್ಯಡ್ ಮಾಡಬೇಕು ಅಂತ ಅನಿಸುತ್ತೆ. ಕಾಪಿರೈಟನ್ನು ಹೇಗೆ ಉಲ್ಲಂಘಿಸ್ತಾರೆ ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಬೇಕು. ಅದ್ರ ಬಗ್ಗೆನೂ ಸ್ಟಡೀಸ್ ಆಗಿ ಅದ್ರ ಬಗ್ಗೆ ಇನ್ನೂ ಈ ಕಾಪಿರೈಟ್ ಆ್ಯಕ್ಟನ್ನು ಅಮೆಂಡ್ ಮಾಡಬೇಕು, ಅಥವಾ ಕೆಲವು ವಿಭಾಗಗಳನ್ನು ಅದಕ್ಕೆ ಆ್ಯಡ್ ಮಾಡಬೇಕು ಅಂತ ಅನಿಸುತ್ತೆ. ಧನ್ಯವಾದಗಳು.